ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಹಿಸ್ಟ್ರಿ ಚಾಪ್ಟರ್ ನಂಬರ್ 19 ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಎಂಬ ಒಂದು ಚಾಪ್ಟರ್ದು ಫಸ್ಟ್ ಪಾರ್ಟ್ ಅಂದರೆ ಈ ಒಂದು ವಿಡಿಯೋದಲ್ಲೇ ನಾವು ಈ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡಿಬಿಡ್ತೀವಿ. ಫುಲ್ ಚಾಪ್ಟರ್ ವಿಡಿಯೋ ಇದು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಟಾಪಿಕ್. ಸೊ ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಸೊ ಈ ಒಂದು ಚಾಪ್ಟರ್ಲ್ಲಿ ನಾವೇನೇನು ತಿಳಿತೀವಿ ನೋಡೋಣ. ದ ಕಾನ್ಸಿಕ್ವೆನ್ಸಸ್ ಆಫ್ ಪಾರ್ಟಿಷನ್ ಆಫ್ ಇಂಡಿಯಾ. ಸೊ ನಿಮ್ಗೆ ಗೊತ್ತಿದೆ, ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಮಾತುಕತೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದ್ರೂ ಸಹ ಪಾರ್ಟಿಷನ್ ಆಯಿತು ಇಂಡಿಯಾದು ಅಂತ. ಸೊ ಅದರಿಂದ ಏನೇನೋ ಪರಿಣಾಮಗಳಾಯಿತು ಅಂತ ನೋಡ್ತೀವಿ. ದ ಪ್ರಾಬ್ಲಮ್ ಆಫ್ ರೆಫ್ಯೂಜೀಸ್. ಸೊ ಈ ಒಂದು ಪಾರ್ಟಿಷನ್ ಆಗಿದ್ದರಿಂದ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ರೆಫ್ಯೂಜೀಸ್ ಅಂದರೆ ಯಾರು ಮತ್ತು ಅವ್ರ ಪ್ರಾಬ್ಲಮ್ಸ್ ಏನು ಅಂತ ನೋಡ್ತೀವಿ. ದ ಪ್ರಾಬ್ಲಮ್ಸ್ ಆಫ್ ಫಾರ್ಮೇಷನ್ ಆಫ್ ಅ ಗೌರ್ಮೆಂಟ್. ಸೊ ಗೌರ್ಮೆಂಟನ್ನು ಸೃಷ್ಟಿ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ನೋಡ್ತೀವಿ. ದ ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್. ಸೊ ಸುಮಾರು ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲ ನಾವು ಇಂಡಿಯಾ ಜೊತೆ ಒಂದಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಇನ್ನೂ ಅಲ್ಲಿ ರಾಜರಿರ್ತಾರೆ. ಸೊ ನಾವು ಇಂಡಿಯನ್ ಯೂನಿಯನ್ನಿಗೆ ಒಂದಾಗಲ್ಲ, ನಾವೆಲ್ಲರೂ ಒಂದಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದರದ್ದು ಹೇಗೆ ನಾವು ಯಾರು ಮತ್ತು ಹೇಗೆ ಅದನ್ನು ಬಂದ್ ಮಾಡಿದ್ರು ಅಂತ ನೋಡ್ತೀವಿ. ರೀಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಸೊ ಇಂಡಿಯಾನ ಸ್ಟೇಟ್ಸಾಗಿ ಡಿವೈಡ್ ಮಾಡಿಬಿಟ್ಟು ಹೇಗೆ ಅದನ್ನು ಆರ್ಗನೈಸ್ ಮಾಡಿದ್ರು ಅಂತಲೂ ಸಹ ನೋಡ್ತೀವಿ. ಸೊ ಲೆಟ್ ಸ್ಟಾರ್ಟ್ ದ ಟಾಪಿಕ್. The declaration of the British government on the 3rd of June 1947, based on the report of Lord Mountbatten, formed the basis of the creation of two independent countries called India and Pakistan. ಸೊ ನಿಮ್ಗೆ ಗೊತ್ತಿದೆ, ಲಾರ್ಡ್ ಮೌಂಟ್ ಬ್ಯಾಟನ್ ಬರ್ತಾನೆ ಇಂಡಿಯಾಗೆ ಅಂತ. ಸೊ ಆ ಒಂದು ಟೈಮಲ್ಲಿ 3rd of June 1947 ಲಾರ್ಡ್ ಮೌಂಟ್ ಬ್ಯಾಟನ್ರವರು ಒಂದು ರಿಪೋರ್ಟನ್ನು ಬಿಡ್ತಾರೆ ಬ್ರಿಟಿಷ್ ಗೌರ್ಮೆಂಟಿಂದ. ಸೊ ಆ ಒಂದು ರಿಪೋರ್ಟ್ ಪ್ರಕಾರ 2 ಕಂಟ್ರೀಸ್ ಆಗುತ್ತೆ, ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ನಮ್ಗೆ ಗೊತ್ತು. ಪ್ರೀವಿಯಸ್ ಚಾಪ್ಟರಲ್ಲಿ ಮಾಡಿದ್ವಿ ನಾವು. ಆ ಒಂದು ವಿಡಿಯೋಸ್ನ ನೋಡಿಲ್ಲ ಅಂದರೆ ಅದನ್ನು ಸಹ ನೋಡಿಬಿಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಆಲ್ದೋ ಇಂಡಿಯನ್ಸ್ ವೆರ್ ನಾಟ್ ಇನ್ ದ ಫೇವರ್ ಆಫ್ ಸಪರೇಟ್ ಕಂಟ್ರೀಸ್ ಫಾರ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್, ಇಟ್ ಬಿಕೇಮ್ ಇನ್ಎವಿಟಬಲ್ ಡ್ಯೂ ಟು ದ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆಫ್ ದ ಬ್ರಿಟಿಷ್. ಸೊ ಹಿಂದೂಸ್ ಮತ್ತು ಮುಸ್ಲಿಮ್ಸು ನಾವು ಡಿವೈಡ್ ಆಗಬೇಕು ಅಂತ ಅವ್ರದ್ದು ಮನಸ್ಥಿತಿ ಆ ಥರ ಇರಲಿಲ್ಲ. ಆದರೆ ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾ ಇರ್ತಾನೆ ಬೆಂಗಾಲಲ್ಲಿ. ಸೊ ಆವಾಗ ಅದು ಹಿಂದೂಗಳು ಮತ್ತು ಮುಸ್ಲಿಮ್ ಒಂದು ಡಿವಿಷನಲ್ಲಿ ಸ್ವಲ್ಪ ಆದರೂ ಪರಿಣಾಮ ಬೀರುತ್ತೆ ಮಾನಸಿಕವಾಗಿ. ಹೌದಲ್ವಾ, ನಾವಿಬ್ಬರು ಬೇರೆ ಬೇರೆ ತಾನೆ ಅಂತ ಅನಿಸ್ಬಿಡತ್ತೆ ಹಿಂದೂಸ್ ಮತ್ತು ಮುಸ್ಲಿಮ್ಸಿಗೆ. ಓಕೆ, ಮೆನಿ ಪ್ರಾಬ್ಲಮ್ಸ್ ಕ್ರಾಪ್ಡ್ ಅಪ್ ಅಲಾಂಗ್ ವಿತ್ ದ ಇಂಡಿಪೆಂಡೆನ್ಸ್. ಸೊ ಇಂಡಿಪೆಂಡೆನ್ಸ್ ಬಂದ ಕೂಡಲೇ ನಾವೆಲ್ಲರೂ ಫ್ರೀ, ಹಬ್ಬ ನಮಗೆ ಏನು ಕೆಲಸ ಇಲ್ಲ ಅಂತ ಏನಾಗಿಲ್ಲ. ಸುಮಾರು ಪ್ರಾಬ್ಲಮ್ಸು ಬರುತ್ತೆ. ಆರ್ಗನೈಸ್ ಮಾಡಬೇಕು ತಾನೆ, ಎಲ್ಲ ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಬಂದಿಲ್ಲ ಆದಾಗ. ಸೊ ಆ ಒಂದು ಗೌರ್ಮೆಂಟ್ ಫಾರ್ಮ್ ಆಗುವಾಗ ಸುಮಾರು ಕಷ್ಟಗಳು ಉಂಟಾಯಿತು. ಮೆನಿ ಕ್ವಶನ್ಸ್ ಲೈಕ್ ರಿಹ್ಯಾಬಿಲೇಷನ್ ಆಫ್ ರೆಫ್ಯೂಜೀಸ್, ಕಮ್ಯುನಲ್ ರೈಟ್ಸ್, ಫಾರ್ಮೇಷನ್ ಆಫ್ ಗವರ್ಮೆಂಟ್, ಇಂಟಿಗ್ರೇಷನ್ ಆಫ್ ವೇರಿಯಸ್ ಪ್ರಾವಿನ್ಸಸ್, ಪ್ರೊಡಕ್ಷನ್ ಆಫ್ ಫುಡ್, ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಗ್ರೋತ್ ಆಫ್ ಇಂಡಸ್ಟ್ರೀಸ್ ಎಕ್ಸೆಟ್ರಾ ಹ್ಯಾಡ್ ಟು ಬಿ ಡೆಲ್ಟ್ ವಿತ್. ಸೊ ನಿಮ್ಗೆ ಗೊತ್ತಿದೆ, ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆಯ್ತಂತ. ಸೊ ಡಿವೈಡ್ ಆದಾಗ ಇಂಡಿಯಾದಲ್ಲಿರುವಂಥ ಮುಸ್ಲಿಮ್ಸು ಇಂಡಿಯಾದಲ್ಲೇ ಇರ್ತಾರೆ, ಓಕೆ. ಆದರೆ ಪಾಕಿಸ್ತಾನ ಅಲ್ಲೆಲ್ಲ ಇರುವಂಥ ಮುಸ್ಲಿಮ್ಸ್ ಎಲ್ಲರೂ ಇಂಡಿಯಾಗೆ ಬರಬೇಕಾಗತ್ತೆ. ಪಾಕಿಸ್ತಾನವ್ರು ಅವ್ರನ್ನ ಓಡಿಸ್ಬಿಡ್ತಾರೆ. ಆದರೆ ಇಂಡಿಯಾದವರು ಇಲ್ಲಿರುವಂಥ ಮುಸ್ಲಿಮ್ಸನ್ನು ಓಡಿಸಲ್ಲ, ಓಕೆ. ಸೊ ಆಗ ಅಲ್ಲಿಂದ ಪಾಕಿಸ್ತಾನಿಂದ ಎಲ್ಲಿ ಬಂದಿರ್ತಾನೆ ಅವರಿಗೆ ರೆಫ್ಯೂಜೀಸ್ ಅಂತ ಕರೀತಾರೆ. ಸೊ ರೆಫ್ಯೂಜೀಸನ್ನ ನಾವು ಹೇಗೆ ಇಲ್ಲಿ ಅವ್ರಿಗೆ ಒಂದು ವಸತಿ ವ್ಯವಸ್ಥೆ ಇರಬೇಕು, ಬಟ್ಟೆ ವ್ಯವಸ್ಥೆ ಕೊಡಬೇಕು, ಆಹಾರದ ವ್ಯವಸ್ಥೆ ಎಲ್ಲ ಕೊಡಬೇಕು ತಾನೆ. ಸೊ ಅದು ದೊಡ್ಡ ಪ್ರಾಬ್ಲಮ್ಮೇ, ದೊಡ್ಡ ಇಶ್ಯೂ ಅದು. ಕಮ್ಯುನಲ್ ರೈಟ್ಸ್. ಸೊ ಸುಮಾರು ಜನರು ಸಹ ಕಮ್ಯುನಲಿಸಮ್ ಮೇಲೆ ಅಂದರೆ ರಿಲಿಜನ್ ಮೇಲೆ ಜಗಳಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮದು, ಇದು ನಿಮ್ಮದು ಅಂತ, ಹಿಂದೂಸ್ ಮತ್ತು ಮುಸ್ಲಿಮ್ಸು. ಫಾರ್ಮೇಷನ್ ಆಫ್ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ವೇರಿಯಸ್ ಪ್ರಾವಿನ್ಸಸ್ನ ಇಂಟಿಗ್ರೇಟ್ ಮಾಡಬೇಕಾಗತ್ತೆ. ಪ್ರಾವಿನ್ಸಸ್ ಅಂದರೆ ಅದೇ ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲ ಬರುತ್ತೆ ಅದರಲ್ಲಿ. ಇಂಡಿಯಾ ಜೊತೆ ಕೂಡಿಸ್ಬೇಕಾಗತ್ತೆ. ಮತ್ತು ಪ್ರೊಡಕ್ಷನ್ ಆಫ್ ಫುಡ್ಡನ್ನು ಪ್ರೊಡಕ್ಷನ್ ಮಾಡಬೇಕಾಗತ್ತೆ. ಅಗ್ರಿಕಲ್ಚರಲ್ ಡೆವಲಪ್ಮೆಂಟು ಮತ್ತು ಇಂಡಸ್ಟ್ರೀಸನ್ನು ಸೆಟಪ್ ಮಾಡಬೇಕಾಗತ್ತೆ, ಓಕೆ. ಫಸ್ಟ್ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಪ್ರಾಬ್ಲಮ್ ಆಫ್ ರೆಫ್ಯೂಜೀಸ್ ಬಗ್ಗೆ ನೋಡ್ತೀವಿ. ದ ಪ್ರಾಬ್ಲಮ್ ಆಫ್ ರೆಫ್ಯೂಜೀಸ್ ವಾಸ್ ಒನ್ ಆಫ್ ದ ವರ್ಸ್ಟ್ ಪ್ರಾಬ್ಲಮ್ಸ್ ರಿಸಲ್ಟಿಂಗ್ ಫ್ರಮ್ ದ ಪಾರ್ಟಿಷನ್ ಆಫ್ ಇಂಡಿಯಾ. ಸೊ ನಾನು ಹೇಳ್ದಂಗೆ ಪಾರ್ಟಿಷನ್ ಆಗಿದ್ದರಿಂದ ಪ್ರಾಬ್ಲಮ್ಸ್ ಆಗುತ್ತೆ ರೆಫ್ಯೂಜೀಸ್ ಮೇಲೆ, ಓಕೆ. ಡ್ಯೂ ಟು ದ ಡಿವಿಷನ್, ಪೀಪಲ್ ಹ್ಯಾಡ್ ಟು ಮೈಗ್ರೇಟ್ ಫ್ರಮ್ ಪಾಕಿಸ್ತಾನ್ ಟು ಇಂಡಿಯಾ, ಲೀವಿಂಗ್ ದರ್ ಹೋಮ್ಸ್, ಫ್ಯಾಮಿಲಿಯರ್ ಎನ್ವಿರಾನ್ಮೆಂಟ್, ಪ್ರಾಪರ್ಟಿ ಎಕ್ಸೆಟ್ರಾ, ಆ್ಯಂಡ್ ಗೋ ಟು ಅ ನ್ಯೂ ಪ್ಲೇಸ್. ಸೊ ನಿಮ್ಗೆ ಗೊತ್ತಿದೆ, ಪಾಕಿಸ್ತಾನದಲ್ಲಿರುವಂಥ ಮುಸ್ಲಿಮ್ಸು ಇಂಡಿಯಾಗೆ ಬರಬೇಕಾಗತ್ತೆ ಅಂತ ಹೇಳಿದ್ದೆ ತಾನೆ. ಸೊ ಅವ್ರಿಗೆ ಅಲ್ಲಿರುವಂಥ ಒಂದು ವಾತಾವರಣ ಅವ್ರಿಗೆ ಸೂಕ್ತವಾಗಿತ್ತು, ಮತ್ತು ಅವ್ರಿಗೆ ಅಲ್ಲಿರುವಂಥ ಜನ, ಅಲ್ಲಿರುವಂಥ ವಾತಾವರಣ ಎಲ್ಲ ಅವ್ರಿಗೆ ಗೊತ್ತಿತ್ತು. ಸೊ ಇಲ್ಲಿಂದ ಹೊಸ ಪ್ಲೇಸಿಗೆ ಬರಬೇಕಂದ್ರೆ ಕಷ್ಟ ಆಗತ್ತೆ. ಸೊ ಈಗ ಸಡನ್ನಾಗಿ ನಿಮ್ಮ ಮನೆ ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗಿ ಅಂತ ಯಾರಾದ್ರು ಬಂದ್ಕೊಂಡು ಹೇಳಿದ್ರೆ ನಿಮ್ಗೆ ಕಷ್ಟ ಆಗಲ್ವಾ? ಸೊ ಅದೇ ಥರ, ಓಕೆ.
The burden of providing shelter, employment, land, education, healthcare, conducive social environment to these refugees fell on the government. ಸೊ ಏನಾಗತ್ತಂದ್ರೆ ಗೌರ್ಮೆಂಟಿಗೆ ಸುಮಾರು ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಡುತ್ತೆ. ಅವ್ರಿಗೊಂದು ವಸತಿ ಕೊಡೋದು, ಅವ್ರಿಗೆ ಒಳ್ಳೆ ಕೆಲಸ ಕೊಡೋದು, ಮತ್ತು ಅವ್ರಿಗೆ ಒಂದು ಸ್ವಲ್ಪ ಭೂಮಿ ಕೊಡಬೇಕು, ಅವ್ರಿಗೊಂದು ಸ್ವಲ್ಪ ಎಜುಕೇಷನನ್ನು ಕೊಡಬೇಕು, ಹೆಲ್ತ್ ಕೇರ್ ಇರಬೇಕು. ಸೊ ಈ ಥರದ್ದೆಲ್ಲ ಒಂದು ಪ್ರಾಬ್ಲಮ್ಸು ಗೌರ್ಮೆಂಟಿಗೆ ಬಂದ್ಬಿಡುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಮೆನಿ ಎಫರ್ಟ್ಸ್ ವೆಂಟ್ ಟು ದಿಸ್ ಪ್ರಾಸೆಸ್ ಆಫ್ ರಿಹ್ಯಾಬಿಲೇಷನ್. ಸೊ ಈ ಒಂದು ಪ್ರಾಸೆಸ್ಸಿಗೆ ಏನಂತ ಕರಿತೀವಿ, ರಿಹ್ಯಾಬಿಲೇಷನ್ ಅಂತ ಕರಿತೀವಿ. ರೆಫ್ಯೂಜೀಸಿಗೆಲ್ಲ ಬಟ್ಟೆ, ವಸತಿ ಮತ್ತು ಆಹಾರದ ವ್ಯವಸ್ಥೆಯನ್ನು ಕೊಡೋ ಒಂದು ಪ್ರಾಸೆಸ್ಸೇ ರಿಹ್ಯಾಬಿಲೇಷನ್. ರಿಹ್ಯಾಬಿಲೇಷನ್ ಅಂದರೆ ಒಟ್ಟಾರೆ ಅವ್ರದ್ದು ಒಂಥರ ಹಳೆ ಮನೆನ ಬಿಟ್ಬಿಟ್ಟು ಅವರು ಇಂಡಿಯಾಗೆ ಬಂದಿರ್ತಾರೆ ತಾನೆ. ಸೊ ಇಲ್ಲೇ ಒಂದು ಅವ್ರದ್ದು ನಿಜವಾದ ಮನೆ ರೆಪ್ಲಿಕಾ ಥರ ಮಾಡ್ತಾರೆ. ಓಕೆ, ಈಗ ಕಮ್ಯುನಲ್ ರೈಟ್ಸ್ ಬಗ್ಗೆ ನೋಡೋಣ. The seeds of hatred between Hindus and Muslims sown by the British grew to explosive level by the division of the country. ಸೊ ಅವರು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಾ ಇರುವಾಗಲೂ ಸಹ ಒಂದು ಚಿಕ್ಕ ಒಂದು ಪ್ಲ್ಯಾನನ್ನು ಮಾಡಿಬಿಟ್ಟೇ ಹೋದರು. ಏನು ಮಾಡಿದ್ರು ಅಂದ್ರೆ ಅವರು ಹಿಂದೂಸ್ ಮತ್ತು ಮುಸ್ಲಿಮ್ಸು ಡಿವೈಡ್ ಆಗಿಬಿಟ್ಟು ಇನ್ನೂ ಜಗಳನೇ ಆಗ್ತಾ ಇರಲಿ ಕಂಟ್ರಿಲಿ ಅಂತ ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಆ ದುಷ್ಟರು ಹೋಗ್ತಾರೆ ಇಂಡಿಯಾದಿಂದ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಹಿಂದೂಸ್ ಮತ್ತು ಮುಸ್ಲಿಮ್ಸ್ನ ಡಿವೈಡ್ ಮಾಡೋ ಥರ ಒಂದು ಪಾಲಿಸಿನ ಹಾಕಿ ಆ ಒಂಥರ ಒಂದು ದ್ವೇಷದ ಒಂದು ಬೀಜನ ಅವರು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಹಿಂದೂಸ್ ಮತ್ತು ಮುಸ್ಲಿಮ್ಸ್ ನಡುವೆ ಜಗಳ ಅಂತೂ ಇರುತ್ತೆ, ಮತ್ತು ಪಾರ್ಟಿಷನ್ ಆಫ್ ದ ಕಂಟ್ರಿ ಆದಾಗಲಂತೂ ಇನ್ನೂ ಹೆಚ್ಚಾಗ್ಬಿಡತ್ತೆ. ಓಕೆ, ದ ಲಿಂಕ್ಸ್ ಆಫ್ ರಿಲಿಜಿಯಸ್ ಹಾರ್ಮನಿ ಅಮಾಂಗ್ ವೇರಿಯಸ್ ರಿಲಿಜಿಯನ್ಸ್ ವೇರ್ ವೆರಿ ಲೂಸ್ ಆ್ಯಂಡ್ ವೀಕ್. ಸೊ ರಿಲಿಜಿಯಸ್ ಹಾರ್ಮನಿ ಅಂತೂ ಇರಲ್ಲ. ಸೊ ಹಿಂದೂಗಳೇ ಬೇರೆ, ಮುಸ್ಲಿಮ್ಗಳೇ ಬೇರೆ ಅಂತ ಮನೋಭಾವನೆ ಬಂದುಬಿಟ್ಟಿರ್ತು. ಹೇಟ್ರೆಡ್ ಗ್ರೀವ್ ಅಮಾಂಗ್ ದೋಸ್ ಹೂ ಲಿವ್ ಟುಗೆದರ್, ಲೀಡಿಂಗ್ ಟು ಅನ್ಟೋಲ್ಡ್ ಸಫರಿಂಗ್. ಸೊ ಯಾರ್ಯಾರು ಹಿಂದೂಸು ಮತ್ತು ಮುಸ್ಲಿಮ್ಸು ಜೊತೇಲಿ ಇರ್ತಾರೋ ಸೊ ಅವ್ರ ನಡುವೆನೂ ಸಹ ದ್ವೇಷದ ಮನೋಭಾವನೆ ಸ್ಟಾರ್ಟ್ ಆಗಿಬಿಡುತ್ತೆ. ಬ್ರಿಂಗಿಂಗ್ ದೀಸ್ ರಿಲಿಜಿಯಸ್ ಕಾನ್ಫ್ಲಿಕ್ಟ್ಸ್ ಅಂಡರ್ ಕಂಟ್ರೋಲ್ ಬೈ ದ ಟೈಮ್ ಆಫ್ ಡಿವಿಷನ್ ವಾಸ್ ಅ ಹೆರಕ್ಯುಲಿನ್ ಜಾಬ್ ಫಾರ್ ದ ಗೌರ್ಮೆಂಟ್. ಸೊ ಗೌರ್ಮೆಂಟಿಗೆ ತುಂಬ ಕಷ್ಟ ಆಗುತ್ತೆ ಈ ಥರ ಒಂದು ರಿಲಿಜಿಯಸ್ ಜಗಳಗಳನ್ನು ಕಮ್ಮಿ ಮಾಡೋಕ್ಕೆ. ಮಹಾತ್ಮ ಗಾಂಧೀಜಿ ಸ್ಟ್ರೈವ್ಡ್ ಹಾರ್ಡ್ ಫಾರ್ ಟು ಕಂಟ್ರೋಲ್ ದ ಕಮ್ಯುನಲ್ ಕಾನ್ಫ್ಲಿಕ್ಟ್ಸ್ ವಿಚ್ ವೇರ್ ಲೀಡಿಂಗ್ ಟು ಡಿಸ್ಟ್ರಕ್ಷನ್ ಆಫ್ ದ ನ್ಯಾಷನಲ್ ಯೂನಿಟಿ. ಸೊ ಗಾಂಧೀಜಿಯವ್ರಿಗೆ ಗೊತ್ತಿರುತ್ತೆ ನಾವು ಒಟ್ಟಾಗಿರಲ್ಲ ಅಂದರೆ ನ್ಯಾಷನಲ್ ಯೂನಿಟಿ ಹೋಗ್ಬಿಡತ್ತಂತ. ಸೊ ಅವ್ರು ತುಂಬ ಟ್ರೈ ಮಾಡ್ತಾರೆ. ಕಮ್ಯುನಲ್ ಅಂದರೆ ಒಟ್ಟಾರೆ ರಿಲಿಜಿಯನ್ನಿಗೆ ಸಂಬಂಧಿಸಿದ್ದು. ಸೊ ರಿಲಿಜಿಯನ್ ಕಾನ್ಫ್ಲಿಕ್ಟ್ಸು ಕಮ್ಮಿ ಮಾಡೋಕ್ಕೆ ಮಹಾತ್ಮ ಗಾಂಧೀಜಿ ತುಂಬ ಕಷ್ಟಪಡ್ತಾರೆ. He took to fast in Calcutta, reading the Bhagavad Gita, praying that the people be liberated from their intense passions. ಸೊ ಅವರು ಕಲ್ಕತ್ತಾಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವರು ಉಪವಾಸ ಸತ್ಯಾಗ್ರಹನ ಮಾಡ್ತಾರೆ. ಸೊ ಫಾಸ್ಟಿಂಗ್ನ ಮಾಡ್ತಾರೆ, ಮತ್ತು ಭಗವದ್ಗೀತೆಯನ್ನು ಭಾಗವತವನ್ನು ಅವರು ಓದ್ತಾರೆ, ಮತ್ತು ಅವರು ದೇವ್ರ ಹತ್ರ ಬೇಡ್ಕೊತಾರೆ ಜನರೆಲ್ಲರೂ ಸರಿ ಹೋಗಲಿ ಅಂತ. ಆದ್ರೂ ಸಹ ಇನ್ನೂ ಸರಿಯಾಗಿಲ್ಲ. ಓಕೆ, ಫಾರ್ಮೇಷನ್ ಆಫ್ ಗೌರ್ಮೆಂಟ್. ಸೊ ಗೌರ್ಮೆಂಟನ್ನು ಫಾರ್ಮ್ ಮಾಡೋದು ತುಂಬ ಕಷ್ಟದ ಕೆಲಸ ಆಗಿತ್ತು. A temporary government was formed on the 15th August of 1947 when India got its independence. ಸೊ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಕೂಡಲೇ ಒಂದು ಟೆಂಪರವರಿ ಅಂದರೆ ಪರ್ಮನೆಂಟ್ ಅಲ್ಲ, ಒಂದು ಟೆಂಪರವರಿ ಗೌರ್ಮೆಂಟನ್ನು ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಮೌಂಟ್ ಬ್ಯಾಟನ್ ಕಂಟಿನ್ಯೂಡ್ ಆಸ್ ದ ಗವರ್ನರ್ ಜನರಲ್ ಆಫ್ ದ ಕಂಟ್ರಿ. ಸೊ ಮೌಂಟ್ ಬ್ಯಾಟನ್ನು ಇಲ್ಲೇ ಇಂಡಿಯಾದಲ್ಲೇ ಇರ್ತಾನೆ ಅವನು. ಸೊ ಅವನು ಇಂಡಿಯಾದ ಗವರ್ನರ್ ಜನರಲ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಜವಾಹರ್ಲಾಲ್ ನೆಹರು ಟುಕ್ ಓವರ್ ಆಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ನಿಮ್ಗೆ ಗೊತ್ತಿದೆ, ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್ ದ 26th of January 1950. ಸೊ 26 ಜನವರಿ 1950ರಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಅವರು ಜಾರಿಗೆ ತರ್ತಾರೆ. ಸೊ ಅದೇ ದಿನ ನಾವು ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ದ ಚೇರ್ಮನ್ಶಿಪ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ವಾಸ್ ಅಸ್ಯೂಮ್ಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಡ್ರಾಫ್ಟಿಂಗ್ ಕಮಿಟಿದು ಚೇರ್ಮನ್ ಆಗಿರ್ತಾರೆ, ನಮ್ಗೆ ಗೊತ್ತದು. ಓಕೆ, ಪ್ರೀವಿಯಸ್ ಚಾಪ್ಟರ್ಲ್ಲಿ ನೋಡಿದ್ವಿ. ಆಫ್ಟರ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್, ಬಾಬು ರಾಜೇಂದ್ರ ಪ್ರಸಾದ್ ಬಿಕಮ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಒಂದು ಕಾನ್ಸ್ಟಿಟ್ಯೂಷನ್ದು ಒಂದು ದೊಡ್ಡ ಪುಸ್ತಕವನ್ನು ಮೊದಲ ಪ್ರೆಸಿಡೆಂಟ್ ಆದ, ನಮ್ಮ ಒಂದು ಭಾರತದ ಮೊದಲ ಪ್ರೆಸಿಡೆಂಟ್ ಆದ ಯಾರು ಬಾಬು ರಾಜೇಂದ್ರ ಪ್ರಸಾದ್ ರವರಿಗೆ ಕೈಯಿಂದ ನೀಡ್ತಾರೆ. ಅದ್ರದ್ದು ಒಂದು ಚಿತ್ರವನ್ನು ಸಹ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರೋದು ಯಾರಂದರೆ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮತ್ತು ಇವರು ಮೊದಲ ಪ್ರೆಸಿಡೆಂಟ್ ಆದ ಬಾಬು ರಾಜೇಂದ್ರ ಪ್ರಸಾದ್. ಓಕೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು. ಸೊ ಇಲ್ಲಿ ನೀವು ನೋಡ್ತಾ ಇರೋದೇನೆಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ನ ಕೊಡ್ತಾ ಇರೋ ಒಂದು ಚಿತ್ರ ಇದು. ಓಕೆ.
The constitution declared India as a sovereign democratic republic. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಕಾನ್ಸ್ಟಿಟ್ಯೂಷನ್ ಇಂಡಿಯಾನ ಡೆಮೊಕ್ರೆಟಿಕ್ ಕಂಟ್ರಿ ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡ್ತು. Later, the 42nd Amendment was brought in and the phrases secular and socialist were added. So, 42nd Amendment ಅಂದರೆ 42nd ಚೇಂಜಸ್ ಅಲ್ಲಿ ಸೆಕ್ಯುಲರ್ ಅಂದರೆ ಫುಲ್ ಡೈವರ್ಸ್ ಕಂಟ್ರಿ ನಮ್ಮ ಇಂಡಿಯಾ. ಸೊ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳಿಗೂ ಸಮಾನತೆಯನ್ನು ಕೊಡುತ್ತೆ ಅಂತ ಹೇಳ್ತು. ಆನ್ ದ ಬೇಸಿಸ್ ಆಫ್ ದಿಸ್ ಇಂಡಿಯನ್ ಗೌರ್ಮೆಂಟ್ ಫಾಲೋಡ್ ಅನ್ ಇಂಡಿಪೆಂಡೆಂಟ್ ನಾನ್ ಅಲೈನ್ಮೆಂಟ್ ಫಾರಿನ್ ಪಾಲಿಸಿ. ಸೊ ಈ ಟೈಮಲ್ಲೇ ಇಂಡಿಯನ್ ಗೌರ್ಮೆಂಟು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ನಾನ್ ಅಲೈನ್ಮೆಂಟ್ ಫಾರಿನ್ ಪಾಲಿಸಿನ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಅಂದರೆ ಕೋಲ್ಡ್ ವಾರ್ ನಡೆಯುವಾಗ ಯು ಎಸ್ ಎ ಮತ್ತು USSR ನಡುವೆ. ಓಕೆ, ಇಂಡಿಯಾ ಬ್ರಾಟ್ ಇನ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಇಂಟು ಫೋರ್ಸ್. ಸೊ ಇವಾಗ ಇಂಡಿಯನ್ ಗೌರ್ಮೆಂಟು ಪಾರ್ಲಿಮೆಂಟ್ರಿ ಗೌರ್ಮೆಂಟ್ನ ಸ್ಟಾರ್ಟ್ ಮಾಡ್ತು. ಇಂಟಿಗ್ರೇಷನ್ ಆಫ್ ಪ್ರಾವಿನ್ಸಸ್ ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿತ್ತು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ. ವೆನ್ ದ ಬ್ರಿಟಿಷ್ ಲೆಫ್ಟ್ ಇಂಡಿಯಾ ದೇರ್ ವರ್ 562 ಪ್ರಾವಿನ್ಸಸ್. ಸೊ ಇಂಡಿಯಾ ಬಿಟ್ಟು ಬ್ರಿಟಿಷ್ ಹೋದಾಗ 562 ಪ್ರಾವಿನ್ಸಸ್ಸು ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿದ್ದವು. ವೈಲ್ ಡಿವೈಡಿಂಗ್ ದ ಕಂಟ್ರಿ ದ ಬ್ರಿಟಿಷ್ ಹ್ಯಾಡ್ ಗಿವೆನ್ 3 ಆಪ್ಷನ್ಸ್ ಗಿವೆನ್ ಟು ದ ಪ್ರಾವಿನ್ಸಸ್. ಸೊ ಬ್ರಿಟಿಷರು ಈ ಒಂದು 562 ಪ್ರಾವಿನ್ಸಸ್ಸಿಗೆ 3 ಆಪ್ಷನ್ಸ್ನ ಕೊಟ್ಟಿತ್ತು. ಒಂದೇನೆಂದರೆ ಫಸ್ಟ್ಲಿ ದೇ ಕುಡ್ ಜಾಯಿನ್ ದ ಯೂನಿಯನ್ ಆಫ್ ಇಂಡಿಯಾ. ಒಂದು ಅವರು ಇಂಡಿಯಾನ ಜಾಯ್ನ್ ಆಗ್ಬೋದು. ಸೆಕೆಂಡ್ಲಿ ದೇ ಕುಡ್ ಜಾಯಿನ್ ಪಾಕಿಸ್ತಾನ್, ಇಲ್ಲ ಅಂದರೆ ಅವರು ಪಾಕಿಸ್ತಾನ ಜಾಯ್ನ್ ಆಗ್ಬೋದು. ಥರ್ಡ್ಲಿ ವಿದೌಟ್ ಗೆಟಿಂಗ್ ಇಂಟಿಗ್ರೇಟೆಡ್ ವಿತ್ ಈದರ್ ಆಫ್ ದ ನೇಷನ್ಸ್ ದೇ ಕುಡ್ ರಿಮೇನ್ ಇಂಡಿಪೆಂಡೆಂಟ್. ಇಲ್ಲಾಂದರೆ ಅವರು ಇಂಡಿಪೆಂಡೆಂಟ್ ಆಗಿ ಯಾವುದೇ ದೇಶದ ಒಳಗೇನೋ ಹೋಗದೆ ಇರ್ಬೋದು. ಇನ್ ದಿಸ್ ಬ್ಯಾಕ್ಡ್ರಾಪ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ವೈಟೆಡ್ ಆಲ್ ದ ಪ್ರಾವಿನ್ಸಸ್ ಟು ಜಾಯಿನ್ ದ ಯೂನಿಯನ್ ಆಫ್ ಇಂಡಿಯಾ ಅಂಡರ್ ದ 1947 ಇಂಟಿಗ್ರೇಷನ್ ಆ್ಯಕ್ಟ್. ಸೊ ಅವರು ಆವಾಗ ಇಂಡಿಯನ್ ಯೂನಿಯನ್ ಇದೆ ತಾನೆ, ಯೂನಿಯನ್ ಆಫ್ ಇಂಡಿಯಾ. ಸೊ ಆವಾಗ ಅವರು 562 ಪ್ರಾವಿನ್ಸಸ್ಸಿಗೂ ಕೇಳ್ತಾರೆ ಇಂಡಿಯನ್ ಯೂನಿಯನ್ಗೆ ಜಾಯ್ನ್ ಆಗಿ ಅಂತ. ಯಾವ ಥ್ರೂ? 1947 ಆಗಿರುವಂಥ ಇಂಟಿಗ್ರೇಷನ್ ಆ್ಯಕ್ಟಿಂದ. Those who joined in this way were given a privy purse based on the province's income. ಸೊ ಯಾರ್ಯಾರು ಇಂಡಿಯನ್ ಯೂನಿಯನ್ಗೆ ಜಾಯ್ನ್ ಆದರು, ಸೊ ಅವರಿಗೆಲ್ಲ ಒಂದು ಇಷ್ಟು ಆದಾಯನ ಕೊಡ್ತಾರೆ, ಇಷ್ಟು ಇನ್ಕಮ್ನ ಕೊಡ್ತಾರೆ ಪ್ರಾವಿನ್ಸಿಗೆ, ನಿಮ್ಮ ಡೆವಲಪ್ಮೆಂಟ್ ಮಾಡಿ ಅಂತ. ಇನ್ ಅಡಿಷನ್ ದೇ ವರ್ ಗಿವೆನ್ ಸಮ್ ಸ್ಪೆಷಲ್ ಫೆಸಿಲಿಟೀಸ್ ಆ್ಯಂಡ್ ಸ್ಟೇಟಸ್. ಸೊ ಅವ್ರಿಗೆ ಸ್ಪೆಷಲ್ ಫೆಸಿಲಿಟೀಸ್ ಅಂದರೆ ವಸತಿ, ಆಹಾರ ಮತ್ತು ಬಟ್ಟೆ, ಹೆಲ್ತ್ ಫೆಸಿಲಿಟೀಸು, ಎಜುಕೇಷನಲ್ ಫೆಸಿಲಿಟೀಸ್ ಎಲ್ಲ ಕೊಡುತ್ತೆ. ಮತ್ತು ಒಳ್ಳೆ ಸ್ಟೇಟಸನ್ನು ಕೊಡುತ್ತೆ ಸಮಾಜದಲ್ಲಿ. ಲೇಟರ್ ಇನ್ ದ ಇಯರ್ 1969 ದ ಗವರ್ಮೆಂಟ್ ಅಬಾಲಿಷ್ ದ ಪೇಮೆಂಟ್ ಆಫ್ ಪ್ರೈವಿ ಪರ್ಸ್ ಆ್ಯಂಡ್ ಅದರ್ ಫೆಸಿಲಿಟೀಸ್. 1969 ಆ ಒಂದು ಆದಾಯವನ್ನು ಪ್ರತಿ ವರ್ಷ ಕೊಡುವ ಒಂದು ಫೆಸಿಲಿಟಿನ ಸ್ಟಾಪ್ ಮಾಡಿಬಿಡತ್ತೆ. ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಇಂಟಿಗ್ರೇಷನ್ ಜುನಾಗಢ್, ಹೈದರಾಬಾದ್ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಡಿಸ್ಪ್ಲೇಡ್ ದೇರ್ ಸ್ಟಿಫ್ ಅಪೋಸಿಷನ್. ಸೊ ಈ ಒಂದು ಇಂಟಿಗ್ರೇಷನ್ ಆಗುವಾಗ ಅಂದರೆ ಇಂಡಿಯಾಗೆ ಜಾಯ್ನ್ ಆಗುವಾಗ ಕೆಲವೊಂದು ಪ್ರಿನ್ಸ್ಲಿ ಸ್ಟೇಟ್ಸ್ ಆದ ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರು ಇಂಡಿಯಾಗೆ ನಾವು ಜಾಯ್ನ್ ಆಗಲ್ಲ ಅಂತ ಅಪೋಸ್ ಮಾಡ್ತಾರೆ. ರಿಸಾಲ್ವಿಂಗ್ ಆಲ್ ದೀಸ್ ಪ್ರಾಬ್ಲಮ್ಸ್ ಆ್ಯಂಡ್ ಬ್ರಿಂಗಿಂಗ್ ಅಬೌಟ್ ಅ ಸಕ್ಸಸ್ಫುಲ್ ಇಂಟಿಗ್ರೇಷನ್ ಆಫ್ ಪ್ರಾವಿನ್ಸಸ್ ವಾಸ್ ಡನ್ ಬೈ ದ ಐರನ್ ಮ್ಯಾನ್ ಆಫ್ ಇಂಡಿಯಾ, ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಇಲ್ಲಿ ಮೂರೇ ಕೊಟ್ಟಿರೋದು ಮತ್ತು ಸುಮಾರು ಪ್ರಿನ್ಸ್ಲಿ ಸ್ಟೇಟ್ಸು ಇಂಡಿಯಾಗೆ ಜಾಯ್ನ್ ಆಗಲ್ಲ ಅಂತಂತಾರೆ. ಮೇನ್ ಇದೆ ಈ ಒಂದು 3 ಪ್ರಿನ್ಸ್ಲಿ ಸ್ಟೇಟ್ಸು, ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರು. ಸೊ ಇವರನ್ನು ಇಂಡಿಯಾಗೆ ಜಾಯ್ನ್ ಮಾಡುವಾಗ ತುಂಬ ಮಹಾನ್ ಕಾರ್ಯವನ್ನು ವಹಿಸಿದವರು ಯಾರಂದರೆ ಐರನ್ ಮ್ಯಾನ್ ಆಫ್ ಇಂಡಿಯಾ, ಸರ್ದಾರ್ ವಲ್ಲಭಾಯ್ ಪಟೇಲ್. ಫಸ್ಟ್ ಜುನಾಗಢ್ ಪ್ರಿನ್ಸ್ಲಿ ಸ್ಟೇಟಲ್ಲಿ ಏನೇನಾಯಿತು ಅಂತ ನೋಡೋಣ. ದ ಕಿಂಗ್ ಆಫ್ ಜುನಾಗಢ್ ವಾಂಟೆಡ್ ಟು ಮರ್ಜ್ ಹಿಸ್ ಪ್ರಾವಿನ್ಸ್ ವಿತ್ ಪಾಕಿಸ್ತಾನ್. ಸೊ ಜುನಾಗಢದ್ದು ಒಂದು ಕಿಂಗು, ರಾಜ, ನಾನು ಪಾಕಿಸ್ತಾನಿಗೆ ಜಾಯ್ನ್ ಆಗ್ತೀನಿ ಅಂತ ಇರ್ತಾನೆ. ಪೀಪಲ್ ಕೇಮ್ ಟು ಸ್ಟ್ರೀಟ್ಸ್ ಅಗೇನ್ಸ್ಟ್ ದ ಕಿಂಗ್. ಸೊ ಆದರೆ ಜನರಿಗೆ ಇಂಡಿಯಾನ ಜಾಯ್ನ್ ಆಗಬೇಕಂತ ಮನಸ್ಸಿರುತ್ತೆ. ಅವರು ಬೀದಿಗೆ ಬಂದುಬಿಟ್ಟು ಕಿಂಗ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಅನೇಬಲ್ ಟು ಫೇಸ್ ದ ಪೀಪಲ್ ದ ಕಿಂಗ್ ಫ್ಲೆಡ್ ದ ಕಿಂಗ್ಡಮ್. ಸೊ ಆವಾಗ ಆ ಒಂದು ರಾಜ್ಯದಿಂದ ಓಡೋಗ್ಬಿಡ್ತಾರೆ. ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಮೇಡ್ ಬೈ ದ ದಿವಾನ್ ಆಫ್ ದ ಪ್ರಾವಿನ್ಸ್ ಟು ದ ಇಂಡಿಯನ್ ಗೌರ್ಮೆಂಟ್, ದ ಆರ್ಮಿ ವಾಸ್ ಸೆಂಟ್ ಟು ಜುನಾಗಢ್ ಟು ಎಸ್ಟಾಬ್ಲಿಷ್ ಪೀಸ್. ಸೊ ಇಂಡಿಯನ್ ಗೌರ್ಮೆಂಟು ಅಲ್ಲಿ ಒಂದು ಅಂದರೆ ಜುನಾಗಢ್ ಪ್ರಿನ್ಸ್ಲಿ ಸ್ಟೇಟಲ್ಲಿರುವಂಥ ದಿವಾನು ಇಂಡಿಯನ್ ಗೌರ್ಮೆಂಟ್ ಜೊತೆ ಮಾತುಕತೆ ಮಾಡಿ ಮಾತಾಡ್ತಾನೆ. ಆವಾಗ ಏನು ಕನ್ಕ್ಲೂಷನ್ ಬರುತ್ತೆ ಅಂದರೆ ಇಂಡಿಯನ್ ಗೌರ್ಮೆಂಟು ಒಂದು ಚಿಕ್ಕ ಒಂದು ಆರ್ಮಿನ ಜುನಾಗಢಿಗೆ ಕಳಿಸಿ ಅಲ್ಲಿ ಒಂದು ಶಾಂತತೆಯನ್ನು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಜುನಾಗಢ್ ವಾಸ್ ಮರ್ಜ್ಡ್ ವಿತ್ ಇಂಡಿಯಾ ಇನ್ 1949. ಸೊ ರಾಜ ಅಂತೂ ಓಡೋಗ್ತಾನೆ ಮತ್ತು ಜನರಿಗೂ ಇಂಡಿಯಾಗೆ ಜಾಯ್ನ್ ಆಗಬೇಕಂತ ಇರುತ್ತೆ. ಸೊ ಆವಾಗ 1949 ಜುನಾಗಢ್ ಇಂಡಿಯಾಗೆ ಮರ್ಜ್ ಆಗುತ್ತೆ. ಸೊ ಈಗ ಹೈದರಾಬಾದ್ ಬಗ್ಗೆ ನೋಡೋಣ. ಹೈದರಾಬಾದ್ ವಾಸ್ ಅಂಡರ್ ದ ನಿಜಾಮ್ಸ್ ರೂಲ್. ಸೊ ಹೈದರಾಬಾದಲ್ಲಿ ಆಳುವವರೆಲ್ಲರೂ ನಿಜಾಮ್ರಂತ ನಿಮ್ಗೆ ಗೊತ್ತು. ವಿತ್ ದ ಇಂಟೆನ್ಷನ್ ಆಫ್ ರಿಮೈನಿಂಗ್ ಇಂಡಿಪೆಂಡೆಂಟ್, ದ ನಿಜಾಮ್ ರೆಫ್ಯೂಸ್ ಟು ಜಾಯಿನ್ ದ ಯೂನಿಯನ್ ಆಫ್ ಇಂಡಿಯಾ.
ಸೊ ಹೈದರಾಬಾದ್ ನಿಜಾಮಿಗೆ ಪಾಕಿಸ್ತಾನ ಜಾಯ್ನ್ ಆಗೋಕ್ಕೆ ಇಷ್ಟ ಇಲ್ಲ ಆಗಿತ್ತು, ಇಂಡಿಯಾಗೂ ಜಾಯ್ನ್ ಆಗೋಕ್ಕೆ ಇಷ್ಟ ಇಲ್ಲ ಆಗಿತ್ತು. ಸೊ ಅದಕ್ಕೆ ಅವನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಇರ್ತಾನೆ. ಅಟ್ ದಿಸ್ ಟೈಮ್ ಆನ್ ಆರ್ಮಿ ಸ್ಟ್ರಗಲ್ ಆಫ್ ಫಾರ್ಮರ್ಸ್ ಆಫ್ ತೆಲಂಗಾಣ ಅಂಡರ್ ದ ಲೀಡರ್ಶಿಪ್ ಆಫ್ ಕಮ್ಯುನಿಸ್ಟ್ ವಾಸ್ ಅಂಡರ್ ವೇ. ಸೊ ಅಲ್ಲಿ ಯಾರು ಪ್ರೊಟೆಸ್ಟ್ ಮಾಡ್ತಾರೆ ಅಂದರೆ ರಾಜನ್ ವಿರುದ್ಧ ತೆಲಂಗಾಣದಲ್ಲಿರುವಂಥ ರೈತರು ಅಂದರೆ ಫಾರ್ಮರ್ಸು, ಅವ್ರ ಜೊತೆ ಕಮ್ಯುನಿಸ್ಟ್ಸು ಅಂದರೆ ಧರ್ಮದ ಧರ್ಮವನ್ನು ಹಬ್ಸುವವರು. ದೇರ್ ವೇರ್ ಸಿವಿಯರ್ ಹೇಟ್ರೆಡ್ ಅಗೇನ್ಸ್ಟ್ ರಜಾಕಾರ್ ದ ಕ್ರೂಯಲ್ ಆರ್ಮಿ ಆಫ್ ನಿಜಾಮ್. ಸೊ ನಿಜಾಮ್ದು ಒಂದು ತುಂಬ ಕ್ರೂರ ಒಂದು ಆರ್ಮಿ ಇರುತ್ತೆ, ಆ ಒಂದು ಆರ್ಮಿ ಹೆಸರು ರಜಾಕಾರ್ ಅಂತ. ಸೊ ಅವ್ರ ವಿರುದ್ಧ ಈ ಒಂದು ರೈತರೆಲ್ಲರೂ ಹೋರಾಡ್ತಾರೆ. ದ ಇಂಡಿಯನ್ ಗೌರ್ಮೆಂಟ್ ಸೆಂಟ್ ಅನ್ ಆರ್ಮಿ ಆ್ಯಂಡ್ ಡಿಫಿಟೆಡ್ ದ ನಿಜಾಮ್. ಸೊ ಇಂಡಿಯನ್ ಗೌರ್ಮೆಂಟು ಒಂದು ಚಿಕ್ಕ ಒಂದು ಆರ್ಮಿನ ಕಳಿಸ್ತಾರೆ ಹೈದರಾಬಾದಿಗೆ, ಮತ್ತು ಆ ಒಂದು ನಿಜಾಮ್ನ ಸೋಲಿಸ್ತಾರೆ, ಪೇವಿಂಗ್ ದ ವೇ ಫಾರ್ ಮರ್ಜರ್ ಆಫ್ ಹೈದರಾಬಾದ್ ವಿತ್ ದ ಯೂನಿಯನ್ ಆಫ್ ಇಂಡಿಯಾ ಇನ್ 1948. ಸೊ ಆವಾಗ ಏನಾಗುತ್ತೆ ಅಂದರೆ ಹೈದರಾಬಾದು ಇಂಡಿಯಾ ಜೊತೆ ಸೇರ್ಕೊಂಡು ಬಿಡುತ್ತೆ 1948ಅಲ್ಲಿ. 1949ನಲ್ಲಿ ಜೂನಾಗಢ್ ಸೇರಿತ್ತು, 1948ಅಲ್ಲಿ ಹೈದರಾಬಾದ್ ಸೇರಿತ್ತು. ಈಗ ನೆಕ್ಸ್ಟ್ ಲಾಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಬಗ್ಗೆ ನೋಡೋಣ, ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಇಲ್ಲಿಯ ರಾಜ ಯಾರಂದರೆ ಕಿಂಗ್ ಹರಿಸಿಂಗ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ವಿಚ್ ಈಸ್ ಲೊಕೇಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ ಜಮ್ಮು ಕಾಶ್ಮೀರದ ಒಂದು ರಾಜ ಯಾರಂದರೆ ಕಿಂಗ್ ಹರಿಸಿಂಗ್. ಸೊ ಅಲ್ಲಿಯ ರಾಜಂಗೆ ಏನು ಇಷ್ಟ ಆಗಿರುತ್ತೆ ಅಂದರೆ, ನಾನು ಇಂಡಿಯಾಗೂ ಸೇರಲ್ಲ, ಪಾಕಿಸ್ತಾನಿಗೂ ಸೇರಲ್ಲ, ಯಾಕಂದರೆ ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಹತ್ರ ಇದೆ ತಾನೆ. ಸೊ ನಾನು ಇಂಡಿಯಾಗೂ ಸೇರಲ್ಲ, ಪಾಕಿಸ್ತಾನಿಗೂ ಸೇರಲ್ಲ, ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳ್ತಾನೆ. ಫಿಯರಿಂಗ್ ಅ ಮರ್ಜರ್ ಆಫ್ ಕಾಶ್ಮೀರ್ ವಿತ್ ಇಂಡಿಯಾ, ಪಾಕಿಸ್ತಾನ್ ಇನ್ಸೈಟೆಡ್ ದ ಟ್ರೈಬಲ್ಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವ್ಯಾಲಿ. ಸೊ ಇಲ್ಲಿ ಬೇಸಿಕಲಿ ಏನಾಗತ್ತಂದರೆ ಇಂಡಿಯಾ ಜೊತೆ ಮರ್ಜ್ ಆಗಿಬಿಡ್ತಾರೆ ಕಾಶ್ಮೀರು ಅಂತ. ಪಾಕಿಸ್ತಾನದವ್ರು ಏನು ಮಾಡ್ತಾರೆ ಅಂದರೆ ಜಮ್ಮು ಕಾಶ್ಮೀರ್ ವ್ಯಾಲಿ ಹತ್ರ ಇರುವಂಥ ಒಂದು ಬೇಡರ ಜನಾಂಗದವರು ಅಂದರೆ ಟ್ರೈಬಲ್ಸಿಗೆ ಅವರು ಪ್ರೋತ್ಸಾಹನ ಮಾಡ್ತಾರೆ, ಹೋರಾಡಿ ಅಂತ, ನಮಗೋಸ್ಕರ ಹೋರಾಡಿ ಅಂತ. ಸೊ ಆಮೇಲೆ ಏನಾಗುತ್ತೆ ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಶೇಖ್ ಅಬ್ದುಲ್ಲಾ ವಿಚ್ fought for the freedom of Kashmir finally decided that merging with India had a democratic republican constitution was better than merging with the Pakistan which had religious constitution. ಸೊ ಶೈಖ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಇರುತ್ತೆ ಕಾಶ್ಮೀರಲ್ಲಿ. ಯಾಕಂದರೆ ಶೈಖ್ ಅಬ್ದುಲ್ಲಾ ಎಂಬ ಒಂದು ವ್ಯಕ್ತಿ ಕಾಶ್ಮೀರದ ಒಂದು ಫ್ರೀಡಮಿಗೆ ಹೋರಾಡಿರ್ತಾರೆ. ಸೊ ಆ ಒಂದು ಕಮಿಷನ್ ಏನು ಮಾಡತ್ತಂದರೆ ಡಿಸೈಡ್ ಮಾಡತ್ತಂದರೆ ಇಂಡಿಯಾ ಜೊತೆ ನಾವು ಸೇರ್ಕೊಳೋದು ಒಳ್ಳೆಯದು, ಯಾಕಂದರೆ ಇಂಡಿಯಾ ಡೆಮೋಕ್ರಸಿ ಬಗ್ಗೆ ಹೆಚ್ಚು ಗಮನ ಕೊಡುತ್ತೆ, ರಿಲಿಜಿಯಸ್ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲ್ಲ. ಆದರೆ ಪಾಕಿಸ್ತಾನದವರು ಜಾಸ್ತಿ ರಿಲಿಜಿಯಸ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ನಾವೆಲ್ಲರೂ ಹಿಂದೂಗಳು, ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ನಾವು ಶೋಷಣೆ ಆಗ್ಬೋದು ಅಂತ ಅವರು ಇಂಡಿಯಾಗೆ ಸೇರ್ಕೊತೀವಿ ಅಂತ ಹೇಳ್ತಾರೆ. ಪ್ರೆಷರೈಸ್ಡ್ ಬೈ ಸಚ್ ಫೋರ್ಸ್ಫುಲ್ ಸರ್ಕಮ್ಸ್ಟಾನ್ಸಸ್, ಕಿಂಗ್ ಹರಿಸಿಂಗ್ ರಿಕ್ವೆಸ್ಟೆಡ್ ಫಾರ್ ಹೆಲ್ಪ್ ಫ್ರಮ್ ದ ಇಂಡಿಯನ್ ಗೌರ್ಮೆಂಟ್. ಸೊ ಏನಾಗುತ್ತೆ ಅಂದರೆ ಆ ಸೈಡಿಂದ ಪಾಕಿಸ್ತಾನ ಕಾಶ್ಮೀರ್ ವ್ಯಾಲಿಯಲ್ಲಿರುವಂಥ ಒಂದು ಬೇಡರ ಜನಾಂಗದವರಿಗೆ ಫೋರ್ಸ್ ಮಾಡ್ತಾಯಿದ್ರು ನಮ್ಮ ಸೈಡ್ ಬಂದುಬಿಡಿ ಅಂತ. ಮತ್ತು ಈ ಸೈಡು ಶೇಖ್ ಅಬ್ದುಲ್ಲಾ ಕಮಿಟಿಯವರು ಇಂಡಿಯಾಗೆ ಜಾಯ್ನ್ ಆಗೋಣ ಅಂತ ಹೇಳ್ತಾಯಿದ್ರು. ಸೊ ಈ ಥರ ಕಿಂಗ್ ಹರಿಸಿಂಗು ಫುಲ್ ಪ್ರೆಷರೈಸ್ಡ್ ಆಗಿಬಿಡ್ತಾನೆ ಮತ್ತು ಇಂಡಿಯನ್ ಗೌರ್ಮೆಂಟಿಗೆ ಹೆಲ್ಪ್ ಕೇಳ್ತಾನೆ. ಆಮೇಲೆ ಏನಾಗುತ್ತೆ, ಆಫ್ಟರ್ ದ ಪಾಕಿಸ್ತಾನಿ ಅಟೆಂಪ್ಟ್ ಫೇಲ್ಡ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಮರ್ಜ್ಡ್ ವಿತ್ ಇಂಡಿಯಾ ವಿತ್ ಸರ್ಟನ್ ಕಂಡೀಷನ್ಸ್. ಸೊ ಏನಾಗುತ್ತೆ ಅಂದರೆ ಪಾಕಿಸ್ತಾನಿ ಅಟೆಂಪ್ಟು ಫೇಲ್ ಆಗುತ್ತೆ, ಅಂದರೆ ಬೇಡಗಾರ ಜನಾಂಗದವರಿಗೆ ಫೋರ್ಸ್ ಮಾಡುವ ಒಂದು ಅಟೆಂಪ್ಟು ಫೇಲ್ ಆಗುತ್ತೆ ಮತ್ತು ಜಮ್ಮು ಕಾಶ್ಮೀರ ಇಂಡಿಯಾಗೆ ಮರ್ಜ್ ಆಗಿಬಿಡುತ್ತೆ. ಓಕೆ, ಒನ್ ಪಾರ್ಟ್ ಆಫ್ ಕಾಶ್ಮೀರ್ ರಿಮೈಂಡ್ ವಿತ್ ಪಾಕಿಸ್ತಾನ್. ಸೊ ಒಂದು ಜಮ್ಮು ಕಾಶ್ಮೀರದ್ದು ಒಂದು ಭಾಗ ಪಾಕಿಸ್ತಾನ ಜೊತೆ ಇರುತ್ತೆ. ದ ಇಂಡಿಯನ್ ಗೌರ್ಮೆಂಟ್ ಕಂಪ್ಲೇಂಟ್ ಟು ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಗೇನ್ಸ್ಟ್ ದಿಸ್. ಸೊ ಏನಾಗುತ್ತೆ ಅಂದರೆ ಕಾಶ್ಮೀರು ಪಾಕಿಸ್ತಾನ ಜೊತೆ ಒಂದು ಪಾರ್ಟ್ ಆಫ್ ಕಾಶ್ಮೀರ ಪಾಕಿಸ್ತಾನ ಜೊತೆ ಸೇರ್ಕೊಂಡಿರುತ್ತೆ ತಾನೆ. ಸೊ ಆವಾಗ ಇಂಡಿಯನ್ ಗೌರ್ಮೆಂಟು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಯು ಎನ್ ಒಗೆ ಕಂಪ್ಲೇಂಟ್ ಮಾಡುತ್ತೆ. ಆನ್ 1st January 1949 ದ ಯು ಎನ್ ಒ ಆರ್ಡರ್ಡ್ ಅ ಸೀಸ್ ಫೈರ್. ಸೊ ಯು ಎನ್ ಒ ಆವಾಗ ಸೀಸ್ ಮಾಡೋಕ್ಕೆ ಹೋಗುತ್ತೆ. ದ ನಾರ್ತ್ ವೆಸ್ಟ್ ರೀಜನ್ ಆಫ್ ಕಾಶ್ಮೀರ್ ಆಕ್ಯುಪೈಡ್ ಬೈ ಪಾಕಿಸ್ತಾನ್ ಇಸ್ ಕಾಲ್ಡ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಈವನ್ ನೌ. ಸೊ ಒಂಥರ ಇಲ್ಲಿಗಲ್ ಆಗಿ ಪಾಕಿಸ್ತಾನ ಕಾಶ್ಮೀರನ್ನು ಈಗ ಆಕ್ಯುಪೈ ಮಾಡ್ಕೊಂಡಿದೆ ಒಂದು ಭಾಗವನ್ನು. ಸೊ ಇವಾಗ್ಲೂ ಆ ಒಂದು ಪಾರ್ಟಿಗೆ ನಾವು POK ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ ಇವಾಗಲೂ ಸಹ. ದ ಇಂಟಿಗ್ರೇಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಿತ್ ಇಂಡಿಯಾ ಈಸ್ ಯೂನಿಕ್ ಕಂಪೇರ್ಡ್ ಟು ದಟ್ ಆಫ್ ಅದರ್ ಪ್ರಾವಿನ್ಸಸ್. ಸೊ ಬೇರೆ ಪ್ರಾವಿನ್ಸಸ್ ಎಲ್ಲ ಒಂದೇ ಫುಲ್ ಪ್ಯೂರ್ಲಿ ಇಂಡಿಯಾ ರಿಲೇಟೆಡ್ ಆಗಿತ್ತು, ಇಲ್ಲಾಂದ್ರೆ ಪ್ಯೂರ್ಲಿ ಪಾಕಿಸ್ತಾನ ರಿಲೇಟೆಡ್ ಆಗಿತ್ತು. ಆದರೆ ಜಮ್ಮು ಕಾಶ್ಮೀರ ಮಾತ್ರ ಅರ್ಧಂಬರ್ಧ ಥರ ಆಗಿಬಿಟ್ಟಿದೆ ಇವಾಗಲೂ ಸಹ. ಓಕೆ, ನೆಕ್ಸ್ಟ್ ನೋಡೋಣ ಈಗ ಪಾಂಡಿಚೇರಿ ಬಗ್ಗೆ. ದ ಫ್ರೆಂಚ್ ಕಾಲೋನೀಸ್ ಹ್ಯಾಡ್ ಕಂಟಿನ್ಯೂಡ್ ದೇರ್ ಹೋಲ್ಡ್ ಆನ್ ಪಾಂಡಿಚೇರಿ, ಕರೈಕಲ್, ಮಾಹೆ ಆ್ಯಂಡ್ ಚಂದ್ರನಗರ್ ಅಂದರೆ ಇನ್ ದ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ. ಸೊ ಚಂದ್ರನಗರ್ನ ನಾವು ಫಸ್ಟ್ ಚಾಪ್ಟರಲ್ಲಿ ನಾವು ಚಂದೇನಗರ್ ಅಂತ ಕರೆದಿದ್ವಿ ತಾನೆ, ಸೇಮ್ ಥಿಂಗ್ ಇದು. ಸೊ ಪಾಂಡಿಚೇರಿ, ಕರೈಕಲ್, ಮಾಹೆ ಮತ್ತು
ಚಂದ್ರನಗರ್ನ ಫ್ರೆಂಚ್ ಕಾಲೋನೀಸೇ ಇಟ್ಕೊಂಡಿತ್ತು ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೂ ಸಹ. As a result of the struggle by the Congress, the Communists and other organizations urging that it should be a part of India, in 1954 these provinces joined India. ಸೊ ಏನಾಗತ್ತಂದ್ರೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಸುಮಾರು ಕಮ್ಯುನಿಸ್ಟ್ ಅಂದರೆ ಧರ್ಮಗಳನ್ನು ಹಬ್ಸುವಂಥವ್ರು. ಸೊ ಅವರೆಲ್ಲ ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಈ ಒಂದು ಫ್ರೆಂಚ್ ಕಾಲೋನೀಸ್ ಎಲ್ಲ ನಮ್ಮ ಕಡೆ ಆಗಬೇಕು, ಅದು ಕಾಲೋನಿಯಲ್ ಏರಿಯಾಸ್ ಆಗಿ ಉಳ್ಕೊಳ್ಬಾರ್ದು, ಈಗ ಪ್ಯೂರ್ಲಿ ಇಂಡಿಪೆಂಡೆಂಟ್ ಏರಿಯಾಸ್ ಆಗಿರಬೇಕು ಅಂತ ಹೋರಾಟ ಮಾಡ್ತಾರೆ. ಮತ್ತು 1954 ಇದು ಇಂಡಿಯಾಗೆ ಜಾಯ್ನ್ ಆಗುತ್ತೆ. ಪಾಂಡಿಚೇರಿ ವಾಸ್ ಡಿಕ್ಲೇರ್ಡ್ ಅ ಯೂನಿಯನ್ ಟೆರಿಟರಿ ಇನ್ 1963. ಸೊ ಪಾಂಡಿಚೇರಿನ ಇವಾಗಲೂ ಸಹ ಯೂನಿಯನ್ ಟೆರಿಟರಿಯಾಗಿ ಕರಿತೀವಿ. ಯಾವಾಗ ಡಿಕ್ಲೇರ್ ಆಗಿದ್ದು? 1963. Goa. An endless struggle took place demanding the inclusion of Goa, which was under the imperialist rule of Portugal with India. ಸೊ ನಮ್ಗೆ ಗೊತ್ತಿದೆ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಚಾಪ್ಟರ್ಲ್ಲೇ ನಾವು ನೋಡಿದ್ವಿ. ಪೋರ್ಚುಗೀಸ್ ವೇರ್ ಫಸ್ಟ್ ಟು ರೀಚ್ ಇಂಡಿಯಾ ಆ್ಯಂಡ್ ಲಾಸ್ಟ್ ಟು ಲೀವ್ ಇಂಡಿಯಾ ಥ್ರೂ ಸಿ ರೂಟ್ ಅಂತ ನೋಡಿದ್ವಿ. ಸೊ ಅದೇ ಇದು ಇಲ್ಲಿ ಕೊಟ್ಟಿರೋದು. ಒಂದು ಚಿಕ್ಕ ಸ್ಟೇಟ್ ಆದ ಒಂದು ಗೋವಾ ಪೋರ್ಚುಗಲ್ ಅಂಡರೇ ಇರುತ್ತೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೂ ಸಹ. Though they were ordered to give up Goa, the Portuguese brought in additional troops from Africa and Europe and tried to strengthen their hold by suppressing the movement. ಸೊ ಏನಾಗತ್ತಂದ್ರೆ ಗೋವಾದಲ್ಲಿರೋವಂಥ ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿಂದ ಅವ್ರದ್ದೊಂದು ಆರ್ಮೀಸ್ನ ತೊಗೊಂಡು ಬಂದು ಇಲ್ಲ ನಾವು ಕೊಡಲ್ಲ ಅಂತ ಧಮಕಿ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಒಂದು ನಿಮಗೆ ಇಂಟ್ರೆಸ್ಟಿಂಗ್ ಥಿಂಗ್ನ ನೀವು ನೋಟ್ ಮಾಡ್ಬೋದು. ಏನಂದರೆ ಇಡೀ ಇಂಡಿಯಾದಲ್ಲಿ ಬ್ರಿಟಿಷ್ ರೂಲ್ ನಡೀತಾ ಇದ್ರೂ ಸಹ ಗೋವಾ ಪೋರ್ಚುಗೀಸ್ ಅಂಡರೇ ಇರುತ್ತೆ. ಓಕೆ, ಸೊ ಬ್ರಿಟಿಷರು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಹ ಪೋರ್ಚುಗೀಸರು ಗೋವಾ ಮಾತ್ರ ಬಿಟ್ಕೊಟ್ಟಿಲ್ಲ. ಓಕೆ, in 1955 Satyagrahis from different parts of India gathered at Goa and began a liberation movement demanding that the imperialists quit Goa. ಸೊ ಇಂಪೀರಿಯಲಿಸ್ಟ್ ಆದ ಪೋರ್ಚುಗೀಸರು ಗೋವಾಯಿಂದ ಬಿಟ್ಟು ಹೋಗಬೇಕು ಅಂತ 1955 ಸುಮಾರು ಸತ್ಯಾಗ್ರಹವನ್ನು ಮಾಡುವಂಥ ಸತ್ಯಾಗ್ರಹಿಸು ಬೇರೆ ಬೇರೆ ಇಂಡಿಯಾದಿಂದ ಬೇರೆ ಬೇರೆ ಜಾಗಗಳಿಂದ ಗೋವಾಗೆ ಬರ್ತಾರೆ. ಇನ್ 1961 ದ ಇಂಡಿಯನ್ ಆರ್ಮಿ intervened and took ಗೋವಾ ಅಂಡರ್ ಇಟ್ಸ್ ಕಂಟ್ರೋಲ್. ಸೊ ಇಂಡಿಯನ್ ಆರ್ಮಿ ಆವಾಗ ಆದ್ರೂ ಸಹ ಪೋರ್ಚುಗೀಸರು ಬಿಟ್ಕೊಡೋಕ್ಕೆ ತಯಾರಿಲ್ಲಾಗಿತ್ತು. ಅದಕ್ಕೆ ಇಂಡಿಯನ್ ಆರ್ಮಿ ಹೋಗ್ಬಿಟ್ಟಲ್ಲಿ ಹೋರಾಟವನ್ನು ಮಾಡಿಬಿಟ್ಟು ಗೋವಾನ ಇಂಡಿಯನ್ ಯೂನಿಯನ್ ಅಂಡರು ತೊಗೊಂಡ್ಬಿಡುತ್ತೆ. ಗೋವಾ ವಿಚ್ ರಿಮೈನ್ಡ್ ಯೂನಿಯನ್ ಟೆರಿಟರಿ ಟಿಲ್ 1987 ಬಿಕಮ್ ಸ್ಟೇಟ್ ಲೇಟರ್ ಆನ್. ಸೊ 1987 ತನಕ ಗೋವಾ ಯೂನಿಯನ್ ಟೆರಿಟರಿ ಆಗಿತ್ತು, ಆಮೇಲೆ ಸ್ಟೇಟ್ ಆಯಿತು. ಓಕೆ, ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್. ಸೊ ಈಗ ನಾವು ನೋಡಾಯಿತು ಹೇಗೆ ಬೇರೆ ಬೇರೆ ಸ್ಟೇಟ್ಸು ಬೇರೆ ಬೇರೆ ಪ್ರಾವಿನ್ಷಿಯಲ್ ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲ ಮತ್ತು ಎಂಪೀರಿಯಲಿಸ್ಟಿಕ್ ಸ್ಟೇಟ್ಸ್ ಎಲ್ಲ ಇಂಡಿಯಾದ ಅಂಡರ್ ಬಂತು ಅಂತ. ಸೊ ಇವಾಗ ಈ ಒಂದು ಸ್ಟೇಟ್ಸನ್ನು ಹೇಗೆ ಡಿವೈಡ್ ಮಾಡಿದ್ರು ಅಂತಲೂ ನೋಡ್ತೀವಿ. ಮೇನಾಗಿ ಲ್ಯಾಂಗ್ವೇಜ್ ಬೇಸ್ಡಾಗಿ ಡಿವೈಡ್ ಮಾಡ್ತಾರೆ, ಅದಕ್ಕೆ ಇದು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂತ ಕರಿತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಡೆಮೊಕ್ರೆಟಿಕ್ ಮೂವ್ಮೆಂಟ್ ದಟ್ ವಾಸ್ ಕ್ಯಾರಿಡ್ ಔಟ್ ಇನ್ ದ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ವಾಸ್ ದ ಮೂವ್ಮೆಂಟ್ ಫಾರ್ ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ದ ಸ್ಟೇಟ್ಸ್. ಸೊ ಇಂಡಿಯಾಗೆ ಡೆಮೋಕ್ರಸಿ ಸಿಕ್ಕಾದ್ಮೇಲೆ ತುಂಬ ಇಂಪಾರ್ಟೆಂಟ್ ಮೂವ್ಮೆಂಟ್ ಆಗುತ್ತೆ. ಸೊ ಜನರೆಲ್ಲರೂ ತಮ್ಮ ತಮ್ಮ ಲ್ಯಾಂಗ್ವೇಜಸ್ ಪ್ರಕಾರ ನಮ್ಮ ಒಂದು ಸ್ಟೇಟ್ಸ್ನ ಕೊಡಬೇಕು ಅಂತ ಹೋರಾಟವನ್ನು ಮಾಡ್ತಾರೆ, ಮೂವ್ಮೆಂಟನ್ನು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ ಆರ್ಡರ್ ಟು ಪ್ರೊವೈಡ್ ಗುಡ್ ಅಡ್ಮಿನಿಸ್ಟ್ರೇಷನ್ ಡಿಮ್ಯಾಂಡ್ ವಾಸ್ ಮೇಡ್ ಟು ಮಾರ್ಕ್ ದ ಬೌಂಡ್ರೀಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಆಫ್ ದ ಪೀಪಲ್ ಇನ್ ದೋಸ್ ಏರಿಯಾಸ್. ಸೊ ಲ್ಯಾಂಗ್ವೇಜ್ ಬೇಸ್ಡಾಗಿ ಸ್ಟೇಟ್ಸ್ದೊಂದು ಬಾರ್ಡರ್ನ ಹಾಕಬೇಕು ಅಂತ ಹೇಳ್ತಾರೆ. The administration was not effective during the times of the British and the Princely kingdoms because of the language used for the administration was different from the language of the common man. ಸೊ ಅಡ್ಮಿನಿಸ್ಟ್ರೇಷನ್ನು ಬ್ರಿಟಿಷರು ಮಾಡುವಾಗ ಅಷ್ಟು ಚೆನ್ನಾಗಿಲ್ಲಾಗಿತ್ತು, ಯಾಕಂದರೆ ಬ್ರಿಟಿಷರು ಯೂಸ್ ಮಾಡುವಂಥ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಏನಾಗಿತ್ತು, ಇಂಗ್ಲೀಷ್ ಆಗಿತ್ತು. ಆದರೆ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲಾಗಿತ್ತು. ಇನ್ ದಿಸ್ ಬ್ಯಾಕ್ ಡ್ರಾಪ್ ದ ಡಿಸೈರ್ ಫಾರ್ ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಆಫ್ ದ ಸ್ಟೇಟ್ ವಾಸ್ ಇಂಟೆನ್ಸ್. ಸೊ ಆ ಒಂದು ಸ್ಟೇಟ್ಸ್ ಲ್ಯಾಂಗ್ವೇಜಸ್ ಪ್ರಕಾರನೇ ಆ ಒಂದು ಸ್ಟೇಟಲ್ಲಿ ಅಡ್ಮಿನಿಸ್ಟ್ರೇಷನ್ ಆದರೆ ಚೆನ್ನಾಗಿರುತ್ತೆ, ಜನರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅದು ಸಕ್ಸಸ್ಫುಲ್ಲು ಆಗುತ್ತೆ. ಆಫ್ಟರ್ ಪೊಟ್ಟಿ ಶ್ರೀರಾಮುಲು ಅಂಡರ್ ದ ಏಜಸ್ ಆಫ್ ಆಂಧ್ರ ಮಹಾಸಭಾ ವೆಂಟ್ ಆನ್ ಅ ಫಾಸ್ಟ್ ಅಂಡ್ ಟು ಡೆತ್ ಸತ್ಯಾಗ್ರಹ ಫಾರ್ 58 days and died in 1952 demanding for the formation of Vishalandra state. This demand became much more severe. ಸೊ ಪೊಟ್ಟಿ ಶ್ರೀರಾಮುಲು ಎಂಬ ಒಂದು ವ್ಯಕ್ತಿ ಇರ್ತಾರೆ, ಅವರು ಆಂಧ್ರ ಪ್ರದೇಶ ಎಂಬ ಒಂದು ಸ್ಟೇಟ್, ಅಂದರೆ ಆಗಿನ ಕಾಲದಲ್ಲಿ ಅದನ್ನು ವಿಶಾಲಾಂಧ್ರ ಸ್ಟೇಟ್ ಅಂತ ಕರಿತಾ ಇದ್ರು. ಈ ಒಂದು ಸ್ಟೇಟ್ನ ನೀವು ಮಾಡಬೇಕು ಅಂತ ಅವರು ಉಪವಾಸ ಸತ್ಯಾಗ್ರಹನ ಮಾಡ್ತಾರೆ. ಸೊ ಆಮೇಲೆ ಏನಾಗತ್ತಂದರೆ 58 ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಪೊಟ್ಟಿ ಶ್ರೀರಾಮುಲು ಮತ್ತು ಅವ್ರದ್ದು ಒಂದು ಫಾಲೋವರ್ಸ್ ಎಲ್ಲರೂ ಬಂದು ಆಂಧ್ರ ಮಹಾಸಭಾದಲ್ಲಿ ಮಾಡ್ತಾರೆ.
ಉಪವಾಸ ಸತ್ಯಾಗ್ರಹವನ್ನು. ಆದರೆ ಆ ಥರ ಸತ್ಯಾಗ್ರಹವನ್ನು ಮಾಡ್ತಾ 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 ಪೊಟಿ ಶ್ರೀರಾಮುಲುರವರು ತೀರ್ಕೊಂಡು ಬಿಡ್ತಾರೆ 1952 ಅಲ್ಲಿ. ಓಕೆ. ಸೊ ಆವಾಗ ಈ ಒಂದು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಫಾರ್ಮೇಷನ್ದು ಡಿಮ್ಯಾಂಡು ಹೆಚ್ಚಾಗ್ತಾ ಹೋಗುತ್ತೆ. ಇನ್ 1953 ದ ಗವರ್ಮೆಂಟ್ ಫಾರ್ಮ್ಡ್ ಜಸ್ಟಿಸ್ ಫಜಲ್ ಅಲಿ ಕಮಿಷನ್ ಇನ್ ವಿಚ್ ಫಜಲ್ ಅಲಿ ವಾಸ್ ದ ಚೇರ್ಮನ್. ಕೆ.ಎಂ. ಪಾನಿಕರ್ ಆ್ಯಂಡ್ ಎಚ್.ಎನ್. ಕುಂಜರು ವೇರ್ ದ ಮೆಂಬರ್ಸ್. ಸೊ ಒಂದು ಫಜಲ್ ಅಲಿ ಕಮಿಷನ್ ಎಂಬ ಒಂದು ಕಮಿಷನ್ ಸ್ಟಾರ್ಟ್ ಆಗುತ್ತೆ, ಜಸ್ಟಿಸ್ ಫಜಲ್ ಅಲಿ ಕಮಿಷನ್. ಸೊ 1953 ಅಲ್ಲಿ. ಸೊ ಈ ಒಂದು ಫಜಲ್ ಅಲಿ ಕಮಿಷನ್ದು ಹೆಡ್ ಅಥವಾ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಫಜಲ್ ಅಲಿ ರವರೇ ಆಗಿರ್ತಾರೆ. ಮತ್ತು ಕೆ.ಎಂ. ಪಾಣಿಕರ್ ಮತ್ತು ಎಚ್.ಎನ್. ಕುಂಜರು ರವರು ಅವ್ರದ್ದು ಮೆಂಬರ್ಸ್ ಆಗಿರ್ತಾರೆ. ಸೊ ಇವರೆಲ್ಲರೂ ಸೇರಿ ಒಂದು ಲಿಂಗ್ವಿಸ್ಟಿಕ್ ಫಾರ್ಮೇಷನ್ ಸ್ಟೇಟ್ಸ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇನ್ 1953 ಆಂಧ್ರ ಪ್ರದೇಶ್ ಬಿಕೇಮ್ ದ ಫಸ್ಟ್ ಸ್ಟೇಟ್ ಟು ಬಿ ಫಾರ್ಮ್ಡ್ ಆನ್ ದ ಬೇಸ್ಡ್ ಆಫ್ ಲ್ಯಾಂಗ್ವೇಜ್. ಸೊ ಆಂಧ್ರ ಪ್ರದೇಶ್ ಸ್ಟೇಟೇ ಫಸ್ಟ್ ಸ್ಟೇಟ್ ಆಗಿತ್ತು, ಲ್ಯಾಂಗ್ವೇಜ್ ಬೇಸ್ಡ್ ಆಗಿ ಒಂದು ಸ್ಟೇಟ್ ಆಗಿತ್ತು. ಫಸ್ಟ್ ಸ್ಟೇಟೇ ಆಂಧ್ರ ಪ್ರದೇಶ್, ತೆಲುಗುದವರು ಇದ್ರು ಅಲ್ಲಿ. As per 1953 ಅಲ್ಲಿ, as per the report of the commission, the State Reorganization Act came into force in 1956. Accordingly, 14 states and 6 union territories were formed in the country. ಸೊ ಇದೇ ಥರ ಸ್ಟೇಟನ್ನು ಲ್ಯಾಂಗ್ವೇಜ್ ಬೇಸ್ಡ್ ಆಗಿ ಡಿವೈಡ್ ಮಾಡ್ತಾ ಮಾಡ್ತಾ 14 ಸ್ಟೇಟ್ಸು ಮತ್ತು 6 ಯೂನಿಯನ್ ಟೆರಿಟರೀಸ್ ಫಾರ್ಮ್ ಆಗುತ್ತೆ 1956 ಅಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಪ್ರಕಾರ. ಕನ್ನಡ ಸ್ಪೀಕಿಂಗ್ ಏರಿಯಾಸ್ ಹ್ಯಾಡ್ ಬಿನ್ ಸ್ಕ್ಯಾಟರ್ಡ್ ಅಂಡರ್ ಡಿಫ್ರೆಂಟ್ ಪ್ರಾವಿನ್ಸಸ್. ಸೊ ಕನ್ನಡ ಮಾತಾಡೋರು ಅಂದರೆ ನಾವು ಕನ್ನಡಿಗಾಸು ತುಂಬ ಸ್ಕ್ಯಾಟರ್ಡ್ ಆಗಿದ್ದರು. ಡಿಮ್ಯಾಂಡಿಂಗ್ ದಟ್ ಆಲ್ ದೀಸ್ ಏರಿಯಾಸ್ ಬಿ ಬ್ರಾಟ್ ಟುಗೆದರ್, ಅ ಮೂವ್ಮೆಂಟ್ ಬಿಗಾನ್ ಅಂಡರ್ ದ ಲೀಡರ್ಶಿಪ್ ಆಫ್ ಆಲ್ ಕರ್ನಾಟಕ ಸ್ಟೇಟ್ ಫಾರ್ಮೇಷನ್ ಪರಿಷತ್. ಸೊ ಆಲ್ ಕರ್ನಾಟಕ ಸ್ಟೇಟ್ ಫಾರ್ಮೇಷನ್ ಪರಿಷತ್ ಎಂಬ ಒಂದು ಮಂಡಳಿ ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡುತ್ತೆ, ಮೂಮೆಂಟು. ಸೊ ಆ ಒಂದು ಮೂಮೆಂಟ್ ಪ್ರಕಾರ ಕನ್ನಡ ಯಾರ್ಯಾರು ಮಾತಾಡ್ತಾರೆ ಆ ಒಂದು ಏರಿಯಾಸ್ ಎಲ್ಲ ಕರ್ನಾಟಕ ಎಂಬ ಒಂದು ಸ್ಟೇಟು ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕಿಂತ ಮೊದಲು ಈ ಒಂದು ಕರ್ನಾಟಕನ ಏನಂತ ಕರಿತಾ ಇದ್ರು ಅಂದರೆ ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು. ಓಕೆ. ಸೊ ಇವಾಗ ಅದನ್ನು ಕರ್ನಾಟಕ ರಾಜ್ಯ ಅಂತ ಸ್ಟೇಟ್ ಅಂತ ಕರೀತಾರೆ. ಸೊ ಫೈನಲಿ ಆನ್ November 1st, 1956 ದ ಮೈಸೂರು ಸ್ಟೇಟ್ ವಾಸ್ ಇನಾಗ್ರೇಟೆಡ್. ಸೊ ಮೈಸೂರು ಸ್ಟೇಟು ಸ್ಟಾರ್ಟ್ ಆಗುತ್ತೆ 1956 ಅಲ್ಲಿ. ಈ ಒಂದು ಪ್ರಾಸೆಸ್ಸಿಗೆ ಏನಂತ ಕರಿತೀವಿ ಅಂದರೆ ಕರ್ನಾಟಕ ಏಕೀಕರಣ ಅಂತ ಕರಿತೀವಿ ಕನ್ನಡದಲ್ಲಿ. ಇಟ್ ವಾಸ್ ರಿನೇಮ್ಡ್ ಆಸ್ ಕರ್ನಾಟಕ ಇನ್ 1973. ಸೊ ಈ ಒಂದು ಮೈಸೂರು ಸ್ಟೇಟನ್ನು 1973 ಅಲ್ಲಿ ಕರ್ನಾಟಕ ಅಂತ ಹೊಸ ನಾಮಕರಣವನ್ನು ಮಾಡ್ತಾರೆ. ಸೊ November 1st, 1956 ಮೈಸೂರು ಸ್ಟೇಟ್ ಆಗಿತ್ತು ತಾನೆ. ಆದ್ದರಿಂದ ನಾವು ಪ್ರತಿ ವರ್ಷ November 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಅಟ್ ಪ್ರೆಸೆಂಟ್ ದೇರ್ ಆರ್ 28 ಸ್ಟೇಟ್ಸ್ ಆ್ಯಂಡ್ 9 ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ಸೊ ಈ ಒಂದು ಏನು ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟು 1956 ಅಲ್ಲಿ ಬಂದಾಗ 14 ಸ್ಟೇಟ್ಸು 6 ಯೂನಿಯನ್ ಟೆರಿಟರೀಸ್ ಇದ್ದು, ಆದರೆ ಇವಾಗ 28 ಸ್ಟೇಟ್ಸು 9 ಯೂನಿಯನ್ ಟೆರಿಟರೀಸ್ ಇದೆ. ಓಕೆ. ಇಷ್ಟರಲ್ಲಿ ಈ ಒಂದು ಚಾಪ್ಟರ್ ಮುಗೀತು. ಇಲ್ಲಿ ಎಕ್ಸಸೈಸಸ್ ಇದೆ, ನೋಡ್ಬಿಡೋಣ. ದ ಲಾಸ್ಟ್ ಗವರ್ನರ್ ಜನರಲ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ ವಾಸ್ ಕರೆಕ್ಟ್ ಮೌಂಟ್ ಬ್ಯಾಟನ್ ತಾನೆ. ತೋರಿಸ್ತೀನಿ, ಒಂದೇ ಲಾರ್ಡ್ ಮೌಂಟ್ ಬ್ಯಾಟನ್ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಇಲ್ಲಿ ಕೊಟ್ಟಿದ್ದಾರೆ, ಮುಂದೆ ಇದೆ ಇಲ್ಲಿ. ಒಂದು ನಿಮಿಷ. ನೋಡಿ, ಮೌಂಟ್ ಬ್ಯಾಟನ್ ಕಂಟಿನ್ಯೂಡ್ ಆಸ್ ದ ಗವರ್ನರ್ ಜನರಲ್ ಆಫ್ ದ ಕಂಟ್ರಿ ತಾನೆ. ಅವರೇ ಲಾಸ್ಟ್ ಗವರ್ನರ್ ಜನರಲ್ ಆಫ್ ದ ಕಂಟ್ರಿ. ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಫಸ್ಟ್ ಹೋಮ್ ಮಿನಿಸ್ಟರ್ ಆಫ್ ದ ಇಂಡಿಯಾ ವಾಸ್ ಕರೆಕ್ಟ್. ಹಿಂದಿನ ಚಾಪ್ಟರ್ ನೋಡಿದ್ವಿ ನಾವು, ಸರ್ದಾರ್ ವಲ್ಲಭಾಯ್ ಪಟೇಲ್. ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಸ್ ಕರೆಕ್ಟ್ ಬಾಬು ರಾಜೇಂದ್ರ ಪ್ರಸಾದ್. ಪಾಂಡಿಚೇರಿ ಜಾಯಿಂಡ್ ಇಂಡಿಯಾ as the union territory in correct 1963 ತಾನೆ. ಪಾಂಡಿಚೇರಿ ದ ಲಿಂಗ್ವಿಸ್ಟಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಟುಕ್ ಪ್ಲೇಸ್ ಇನ್ ಅಂತ ಕೇಳಿದ್ದಾರೆ. ಸೊ ನಾವಲ್ಲಿ ಮೋಸ್ಟ್ಲಿ ಇಯರ್ ಅಂತ ಹಾಕಬೇಕಲ್ಲಿ. ಆ್ಯಸ್ ಪರ್ ದ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಒಂದು ಕ್ವಶನ್ ಪ್ರಕಾರ ನೀವು ಇಲ್ಲಿ 1956 ಅಂತ ಬರೀಬೇಕು. ಓಕೆ, ಆ್ಯಕ್ಟನ್ನು ಬರೀಬೇಕಾಗತ್ತೆ. ಸೊ ಅಷ್ಟರಲ್ಲಿ ಈ ಒಂದು ಚಾಪ್ಟರ್ ಎಂಡ್ ಆಗುತ್ತೆ. ಇಲ್ಲಿ ಕೆಲವೊಂದು ಆನ್ಸರ್ ಫಾಲೋಯಿಂಗ್ ಇದೆ. ಇದನ್ನು ನೀವು ಸಾಲ್ವ್ ಮಾಡಿ ನಿಮ್ಮನ್ನು ನೀವು ಟೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.